ಹೋಮ್ ಮೇಡ್ ಪನ್ನೀರ್ ಮಾಡ್ತಾ ಇದ್ದೀವಿ. 1 ಲೀಟ್ರ್ ಹಾಲು ತಗೊಂಡಿದ್ದೀವಿ ನೋಡಿ. ಒಂದು ಪಾತ್ರೆ ತಗೊಳ್ಳಿ, ಅದು ಸ್ವಲ್ಪ ಕೆಳಗಡೆ ನೀರು ಹಾಕಿರಿ, ಇಲ್ಲಾಂದ್ರೆ ತಳ ಹಿಡಿಯುತ್ತೆ. ನಾವಿವತ್ತು ಬ್ಲೂ ಹಾಲು ಯಾಕೆ ತಗೊಂಡಿದ್ದೀವಿ ಅಂದರೆ ಇದರಲ್ಲಿ ಫ್ಯಾಟ್ ಕಮ್ಮಿ ಇರುತ್ತಂತೆ. ಆರೆಂಜ್ ಹಾಲಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ, ಅದರಿಂದ ಬ್ಲೂ ಹಾಲಲ್ಲಿ ಪನ್ನೀರ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ಲೋ ಫ್ಲೇಮಲ್ಲಿ ತಿರುಗಿಸ್ತಾ ಇರಿ, ಇಲ್ಲಾಂದರೆ ತಳ ಹಿಡಿಯುತ್ತೆ. ಒಂದು ಪಾತ್ರೆ ತಗೊಳ್ಳಿ, ಒಂದು ಜರಡಿ ಇಡಿ, ಅದ್ರ ಮೇಲೆ ಒಂದು ಕರ್ಚಿಪ್ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ. ಇವಾಗ ಒಂದು ನಿಂಬೆಹಣ್ಣು ತಗೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ಕಟ್ ಮಾಡಿರೋ ನಿಂಬೆಹಣ್ಣ ಒಂದು ಬೌಲಲ್ಲಿ ನಿಂತ್ಕೊಳ್ಳಿ. ನಿಂಬೆಹಣ್ಣು ಹಾಕಿ 1 ನಿಮಿಷ ತಿರುಗಿಸ್ಕೊಂಡು ಹಾಲು ಒಡೆಯುತ್ತೆ. ಇವಾಗ ಒಡೆದಾದ್ಮೇಲೆ ಜರಡಿ ಒಳಗಡೆ ಹಾಕ್ಕೊಳ್ಳಿ. ನೀರು ಬಿಟ್ಕೊಂಡು ಹಿಂಡ್ಕೊಂಡು ಇಟ್ಕೊಳ್ಳಿ. ಸ್ಕ್ವೇರ್ ಟೈಪಲ್ಲಿ ಕರ್ಚಿಪ್ ಮಡಿಚ್ಬಿಟ್ಟು ಬಾರದ್ದು ಏನಾರ ಇಡಿ. ಒನ್ ಅವರ್ ಬಿಟ್ಬಿಟ್ಟು ನೋಡಿ, ಈ ಥರ ಆಗಿರುತ್ತೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ. ಈ ಥರ ಪನ್ನೀರು ಸ್ಪಾಂಜಿಯಾಗಿ ರೆಡಿಯಾಗಿದೆ ನೋಡಿ.